ಒಂದು ಲಿಸ್ಟ್ ಕೊಡ್ತಾರೆ 6 ತಿಂಗಳಿಗೆ, ಪ್ರತಿ 6 ತಿಂಗಳಿಗೆ ಇದನ್ನು ಮಾಡಿಸ್ಕೊಂಬನ್ನಿ, ಇದನ್ನು ಮಾಡಿಸ್ಕೊಂಬನ್ನಿ, ಇದನ್ನು ಮಾಡಿಸ್ಕೊಂಡು ದೇ ಸೆಡ್ ಯು ಆಲ್ರೆಡಿ ಸಫರ್ಡ್ ಎ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಹ್ಯಾವ್ 85% ಆಫ್ ಬ್ಲಾಕೇಜ್. ಫೋರ್ಸಲ್ಲಿ ಏನು ಹೇಳಿದ್ದಾರೆ, ಥ್ರೋಟಲ್ ಟು ಬಾಟಲ್ ಈಸ್ 12 hours. See, I have flown 14 types of aeroplanes. And more than 13,000 hours in sky. Anuradha Jairam ಅಂತೇಳಿ she got the gold medal in flying. ನಾನು ಭುಜ್ಜಲ್ಲಿದ್ದೆ ಅವಾಗ, ಭುಜ್ ಗೊತ್ತಲ್ಲ ಗುಜರಾತಲ್ಲಿ. ಸೊ ಅಲ್ಲಿ ಒಂದು 2-3 ಅತಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ಅದನ್ನು ಗಾರ್ಡ್ ಮಾಡಬೇಕು. ಒಂದು ಏರ್ಪೋರ್ಟ್, ಏರ್ಫೋರ್ಸ್ ಸ್ಟೇಷನ್ನೇ we have to protect from the very close to Pakistan. It is just 8 to 10 minutes from Pakistan border. ಅಷ್ಟು ಹತ್ರ. ನಾವು ಭಾರತದ ಏನು ಒಂದು ಮಿಸೈಲ್ ಗೈಡೆನ್ಸ್ ಪ್ರೋಗ್ರಾಮ್ ಇದೆ, ಸ್ಟಾರ್ಟೆಡ್ ಫ್ರಮ್ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರದ್ದು. ಇಟ್ ಈಸ್ ಇನ್ ಅ ವೆರಿ ಗುಡ್ ಶೇಪ್. ನಾವು ವಿ ಡೋಂಟ್ ಡಿಪೆಂಡ್ ಕಂಪ್ಲೀಟ್ಲಿ ಆನ್ ರಷ್ಯಾ. ವಿ ಆರ್ ಡಿಪೆಂಡಿಂಗ್, ಗೆಟಿಂಗ್ ಲಾಟ್ ಆಫ್ ಮಿಲಿಟರಿ ಸಾಮಗ್ರಿಗಳು ಬರ್ತಾ ಇದೆ. ಆದರೆ ಈ ಮಿಸೈಲ್ಗಳೆಲ್ಲ ನಾವೇ, ಈ ಆಕಾಶ್ ಅಂತೆ, ನಿರ್ಭಯ್ ಅಂತೆ, ನಾಗ್ ಅಂತೆ, ನಾವು ಇಂಡಿಪೆಂಡೆಂಟ್ಲಿ ಈ ಆತ್ಮನಿರ್ಭರತಾ ರಕ್ಷಣಾ ವಲಯದಲ್ಲೂ ಪ್ರಾರಂಭ ಆಗಿದೆ. ಮೊನ್ನೆ ನಾನು ಕಲ್ಕತ್ತಾದಿಂದ ಬೆಂಗಳೂರಿಗೆ ಬರ್ತಿದ್ವಿ ಆಫ್ಟರ್ ನ್ಯೂ ಇಯರ್. ನಮಗೂ ನ್ಯೂ ಇಯರ್ಗೂ ಬಿಡಲಿಲ್ಲ. ಸೊ ಐ ಆಸ್ಕ್ ಮೈ ವೈಫ್ ಆ್ಯಂಡ್ ಡಾಟರ್ ಟು ಕಮ್ ಆ್ಯಂಡ್ ಜಾಯಿನ್ ಮೀ ಇನ್ ಕಲ್ಕತ್ತಾ ಹೋಟೆಲ್. ಸೊ ವಿ ಸೆಲೆಬ್ರೇಟೆಡ್ ನ್ಯೂ ಇಯರ್ ದೇರ್. ವಾಪಸ್ ಬರ್ಬೇಕಾದ್ರೆ ಇಟ್ ವಾಸ್ ಅ ಲಾಂಗ್ ಫ್ಲೈಟ್. ಲಾಂಗ್ ಫ್ಲೈಟ್ ಅಂದರೆ 2.5 hours ಬ್ಯಾಂಗ್ಳೂರ್ ಟು ಕಲ್ಕತ್ತಾ. ಸೊ ಲೇಟ್ ನೈಟ್ ಫ್ಲೈಟ್. ಇನ್ನೇನು ವಿಶಾಖಪಟ್ಟಣಂ ಹತ್ರ ಬಂದ್ವಿ ಅನ್ನೋ ಅಷ್ಟೊತ್ತಿಗೆ ಕ್ಯಾಬಿನ್ ಕ್ರೂ, ಸರ್ ದೇರ್ ಇಸ್ ಅ ಮೆಡಿಕಲ್ ಎಮರ್ಜೆನ್ಸಿ, ದೇರ್ ಇಸ್ ಎ ಗರ್ಲ್, ಐ ಕಾಂಟ್ ಫೈಂಡ್ ಹರ್ ಪಲ್ಸ್, ಶಿ ಈಸ್ ಅನ್ಕಾನ್ಷಿಯಸ್. ಸೊ ಆಮೇಲೆ ಎವ್ರಿ 5 minutes ಈ ಕೆಪ್ಟ್ ಆನ್ ರಿಪೋರ್ಟಿಂಗ್, ಏನಾಗ್ತಾಯಿದೆ. ಲಕ್ಕಿಲಿ ಒಬ್ಬರು ಯಂಗ್ ಡಾಕ್ಟರ್ ವಾಸ್ ಆನ್ ಬೋರ್ಡ್. ಸೊ ನಾನು ಅವ್ರ ಹತ್ರನೇ ಮಾತಾಡಿಸಿ ಅಂತ ಹೇಳಿದೆ. ನಾವು ಸೀದಾ ಬೆಂಗಳೂರಿಗೆ ಹೋಗೋದಾ, ಯಾಕಂದರೆ ಶಿ ಈಸ್ ಬೌಂಡ್ ಟು ಬ್ಯಾಂಗ್ಳೂರ್. ಅಲ್ಲಿ ಯಾರೋ ಇರ್ಬೋದು ಅವರು ರಿಲೇಟಿವ್ನು, ಆರ್ ಶಿ ಮೇ ಬಿ ಏನೋ ಸ್ಟೂಡೆಂಟ್, somebody will be there in Bangalore, but we are very close to Hyderabad. I can land within 20 minutes. You tell me what should I do. If you want me to land in Hyderabad, ಅವ್ರಿಗೆ ಯಾರೂ ಗೊತ್ತಿಲ್ಲ, ಪರಿಚಯ ಇರಲ್ಲ, ಬಟ್ ಏರ್ಲೈನ್ ವಿಲ್ ಟೇಕ್ ಕೇರ್ ಅಪ್ ಟು ಮೆಡಿಕಲ್ ಫೆಸಿಲಿಟಿ ಹ್ಯಾಂಡ್ ಓವರ್ ಆದಮೇಲೆ. ಸೊ ಹಿ ಆಲ್ಸೋ ಸೆಡ್, ಏನೋ ಸರ್ ನನಗೂ ಗೊತ್ತಿಲ್ಲ, ಐ ವಾಸ್ ನಾಟ್ ಸರ್ಟನ್. ಸೊ ದೆನ್ ವಿ ಟುಕ್ ಎನ್ ಇಮಿಡಿಯೇಟ್ ಡಿಸಿಷನ್, ಹೈದರಾಬಾದ್. ಆ್ಯಂಡ್ ನಾವು ದ ಮೊಮೆಂಟ್ ವಿ ಅನೌನ್ಸ್ಡ್ ಅವರ್ ಅರ್ಜೆನ್ಸಿ ಟು ಲ್ಯಾಂಡ್, ಬೇರೆ ಎಲ್ಲ ಏರೋಪ್ಲೇನ್ಗಳನ್ನ ಸರಿಸ್ಬಿಡ್ತಾರೆ. ಅವರಿಗೆ ಎಲ್ಲ ಸರಿಸಿ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ದೆನ್ ಫ್ರಮ್ ವಿಶಾಖಪಟ್ಟಣಂ ಟು ಲ್ಯಾಂಡಿಂಗ್, ಓಪನ್ ದ ಡೋರ್, doctor inside, it was 17 minutes. So that was my part. I had to take that decision quickly and save the life. Then I'm still in contact with that girl. You saved my life because you people have understood the urgency of the situation. Great sir. ಅಂದ್ರೆ ತುಂಬಾ ರಿಸ್ಕ್ ಇರುತ್ತೆ, ನಿಮಗೂ ರಿಸ್ಕ್ ಇರುತ್ತೆ. ಅಲರ್ಟ್ ಸರ್, ಫ್ಲೈಟಲ್ಲಿ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಮೆಡಿಕಲ್ ಆಗಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ? ಯಾಕೆಂದರೆ ಇವಾಗ ಸರ್ವೆ ಪ್ರಕಾರ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆ ಥರ ಮೋಸ್ಟ್ ಆಫ್ ದ ಪೀಪಲ್ ಹಾರ್ಟ್ ಅಟ್ಯಾಕ್ ಈ ಥರ ಫ್ಲೈಯಿಂಗ್ ಮಾಡಬೇಕಾದ್ರೆ ಅಂತ ಏನೋ ಜನಗಳಲ್ಲಿ ಇದಿದೆ. ಅದು ಹೌದಾ, ನಿಜನಾ, ಹೇಗೆ, ಏನು? ಹೌದು, ನಮಗೆ ಪ್ರತಿ 6 ತಿಂಗಳಿಗೊಂದ್ಸರಿ ಕಂಪ್ಲೀಟ್ ಮೆಡಿಕಲ್ ಚೆಕಪ್ ಆಗುತ್ತೆ. ಸೊ ನಾನು ಈಗ ಒಂದು 2 ವರ್ಷದ ಕೆಳಗೆ ಒಂದು ಲಿಸ್ಟ್ ಕೊಡ್ತಾರೆ 6 ತಿಂಗಳಿಗೆ, ಪ್ರತಿ 6 ತಿಂಗಳಿಗೆ ಇದನ್ನು ಮಾಡಿಸ್ಕೊಂಬನ್ನಿ, ಇದನ್ನು ಮಾಡಿಸ್ಕೊಂಬನ್ನಿ. ಆಮೇಲೆ ಅದ್ರ ಪ್ರಕಾರ ಫಿಟ್ನೆಸ್ ಕೊಡ್ತಾರೆ. ನಾರ್ಮಲಿ ಏನು ತೊಂದರೆ ಇರಲ್ಲ. ಸೊ ನಾನು ಆಗ ಮೆಡಿಕಲ್ ಹೋಗೋದಾಗ ಅವ್ರು ಹೇಳಿದರು, ಇದು ಎಕೋ ಕಾರ್ಡಿಯೋ ಮಾಡಬೇಕಲ್ಲ. ದೇ ಸೆಡ್ ಯು ಆಲ್ರೆಡಿ ಸಫರ್ಡ್ ಎ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಓ ಮೈ ಗಾಡ್. ನನಗೆ ಇಟ್ ಟೇಕ್ಸ್ ಟೈಮ್ ಟು ಸಿಂಕ್ ಇನ್. ನಾನು ಇನ್ನೂ ಜೋಕ್ ಮಾಡ್ತಾ ಇದ್ದೆ, ವೆನ್ ಐ ನೆವರ್ ಹ್ಯಾಡ್ ಎನಿ ಹಾರ್ಟ್ ಅಟ್ಯಾಕ್ ಅಂದರೆ ಕೆಲವು ಸಿಂಪ್ಟಮ್ಸ್ ಇರುತ್ತಲ್ವ. ನಾರ್ಮಲಿ ಇದು ಅರ್ಲಿ ಮಾರ್ನಿಂಗ್ ಆಗುತ್ತೆ, ಯು ಗೆಟ್ ಅಪ್ ಬ್ರೆತ್ಲೆಸ್, ಸ್ವೆಟಿಂಗ್, ಸೆನ್ಸೇಷನ್ ಆಫ್ ವಾಮಿಟಿಂಗ್ ಅದೆಲ್ಲ ಇರುತ್ತೆ. ನನಗೆ ರಿಕಲೆಕ್ಟ್ ಮಾಡಿದ ಏನು ನಾನು ನಾರ್ಮಲಿ ಎದ್ದೇಳೋದೇ ಬೆಳಗ್ಗೆ 4 ಗಂಟೆಗೆ. ಆ್ಯಂಡ್ ಫ್ಲೈಟ್ ಇಲ್ಲ ಅಂದರೆ ಏನಾದರೂ ಕೂತ್ಕೊಂಡು ಬರೆಯೋದು ಮಾಡ್ತೀನಿ. ಫ್ಲೈಟ್ ಇದ್ದರೆ ದೆನ್ ಇಟ್ಸ್
ನೀವು ಅರ್ಲಿ ಸೆಟ್ ಆಗಿಬಿಟ್ಟಿದೆ. ಹಾಂ, ಸೆಟ್ ಆಗಿಬಿಟ್ಟಿದೆ ಬಯಾಲಜಿಕಲಿ. ಸೊ ದೆನ್ ದೇ ಸೆಡ್ ಯು ಇಮಿಡಿಯೇಟ್ಲಿ ಗೋ ಟು ಎನಿ ಹಾಸ್ಪಿಟಲ್ ದಟ್ ಯು ಆರ್ ಕಂಫರ್ಟಬಲ್ ವಿತ್. ನಾನು ಫೋರ್ಟಿಸ್ಗೆ ಹೋದಾಗ ಹೇಳಿದ್ರು ಯು ಆಲ್ರೆಡಿ ಹ್ಯಾವ್ 85% ಆಫ್ ಬ್ಲಾಕೇಜ್, ಸೊ ಯು ಹ್ಯಾವ್ ಟು ಪುಟ್ ಅ ಸ್ಟೆಂಟ್ ಇಮಿಡಿಯೇಟ್ಲಿ. ನೆಕ್ಸ್ಟ್ ಡೇನೇ ದೇ ಪುಟ್ ಸ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂದರೆ ದಟ್ ವೆನೆವರ್ ಐ ಸಫರ್ಡ್, ಅದೊಂದು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತಾರಲ್ಲ, ವೆನೆವರ್ ಐ ಸಫರ್ಡ್ ಆರ್ ಎನಿಬಡಿ ಸಫರ್ ಸೈಲೆಂಟ್ ಹಾರ್ಟ್ ಅಟ್ಯಾಕ್, ಸಮ್ ಡ್ಯಾಮೇಜ್ ಇಸ್ ಡನ್ ಟು ದ ಹಾರ್ಟ್. ಅದು ಸಿಂಟಮ್ಸ್ ಏನೋ ನಿಮ್ಗೆ ಗೊತ್ತೇ ಆಗೇ ಇಲ್ಲ. ಗೊತ್ತಾದರೂ ಏನೋ ಒಂದಿಷ್ಟು ಮೈಲ್ಡ್ ಆಗಿರುತ್ತೆ ಕೆಲವರಿಗೆ. ಕೆಲವರು ಸುಮ್ಮನೆ ಏನು ಆಸ್ಪತ್ರೆಗೆ ಹೋಗೋದು, ಡಾಕ್ಟ್ರ್ ಹತ್ರ ಹೇಳೋದು, ಏನೋ ಗ್ಯಾಸ್ಟ್ರಿಕ್ ಇರಬೇಕು ಅಂಥೇಳಿ ಒಂಥರ ಇಟ್ ಗೆಟ್ಸ್ ಓವರ್. ಬಟ್ ಅದು ಡಿಸ್ಕಂಫರ್ಟ್ ಇದ್ದೇ ಇರುತ್ತೆ ಎಲ್ಲೋ ಒಂದು ಕಡೆ. ಸೊ ಹಾಗೆ ಮೈ ಅಡ್ವೈಸ್ ಟು ಪೀಪಲ್ ಇಸ್, ಯಾವಾಗಲಾದರೂ ಎನಿ ಸ್ಮಾಲ್ ಪೇನ್ ಇನ್ ದಿಸ್ ಏರಿಯಾ, ಇಟ್ಸ್ ಬೆಟರ್ ಟು ಗೋ ಟು ಎ ಡಾಕ್ಟರ್. ಓಕೆ, ಯಾಕೆ ಈ ಮಾತನ್ನು ಕೇಳಿದೆ ಅಂತ ಹೇಳಿದ್ರೆ, KMF MD ಇವಾಗ ಅವರಿಲ್ಲ, ಅವರು ಪ್ರೇಮ್ನಾಥ್ ಅಂತ, ಅವರ ಮಿಸ್ಸಸ್ ಕೂಡ ಅಮೇರಿಕಕ್ಕೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಬಿಫೋರ್ ಏನೋ ಟ್ಯಾಬ್ಲೆಟ್ ತೊಗೋಬೇಕಂತೆ, ಅವ್ರು ತಗೊಳ್ಳಿಲ್ವಂತೆ. ಹಾಗಾಗಿ ಅವರು ಇದೇ ಥರ ಹಾರ್ಟ್ ಅಟ್ಯಾಕ್ ಆಗಿ ಅದೆಲ್ಲ ಭಾಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಕೇಳಿದ್ರಿ ನೀವು, ಬಿಫೋರ್ ಎವ್ರಿ ಫ್ಲೈಟ್ ದ ಡಾಕ್ಟರ್ ವಿಲ್ ಚೆಕ್ ಅಸ್, ಫಿಸಿಕಲಿ ನೋಡ್ತಾರೆ. ಆಮೇಲೆ ವಿ ಹ್ಯಾವ್ ಟು ಡೂ ದಟ್ ಆಲ್ಕೋಹಾಲ್ ಟೆಸ್ಟ್ ಆಲ್ಸೋ. ಸೊ ಏರ್ಫೋರ್ಸಲ್ಲಿ ಏನು ಹೇಳಿದರೆ, ಥ್ರೋಟಲ್ ಟು ಬಾಟಲ್ ಈಸ್ 12 hours. ಆ ಥರ ಒಂದು ಅಟ್ಲೀಸ್ಟ್ 12 hours ಗ್ಯಾಪ್ ಇರಬೇಕು. ಬಿಕಾಸ್ ಯುವರ್ ಸೇಫ್ಟಿ ಆಫ್ 180 ಪೀಪಲ್ ಸಿಟ್ಟಿಂಗ್ ಬಿಹೈಂಡ್ ಯು ಈಸ್ ಇನ್ ಯುವರ್ ಹ್ಯಾಂಡ್ ಅಲ್ವಾ. ಸೊ ಸಮ್ಟೈಮ್ಸ್ ಆ ಥರ ಫೆಸಿಲಿಟೀಸ್ ಇಲ್ವಾ ಬಿಸ್ನೆಸ್ ಕ್ಲಾಸ್ ಫ್ಲೈಟಲ್ಲೆಲ್ಲ ಡ್ರಿಂಕ್ಸ್ ಮತ್ತು ಫುಡ್ಡು ಆ ಥರ ಏನಾದರೂ ಇದೆಯಾ? ಇಂಟರ್ನ್ಯಾಷನಲ್ ಇರುತ್ತೆ ಫಾರ್ ದ ಪ್ಯಾಸೆಂಜರ್ಸ್. ಇಟ್ ಈಸ್ ನಾಟ್ ಪಾಸ್ಡ್ ಆನ್ ಟು ಕಾಕ್ಪಿಟ್. ಅಲ್ಲ, ಅವರಿಗೆ ಹೆಲ್ತಿಗೆ ಎಫೆಕ್ಟ್ ಆಗಲ್ವಾ ಆ ರೀತಿ? ಯಾಕೆಂದರೆ ಆ ರೀತಿ ಫೆಸಿಲಿಟೀಸ್ ಕೊಟ್ಟರೆ ಅಂತ ಕೇಳ್ತಾ ಇದ್ದೀನಿ. ನಾರ್ಮಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಮುಗಿಸ್ಕೊಂಡು ಬಂದಮೇಲೆ ಅಗೇನ್ ಪೈಲಟ್ಸ್ ವಿಲ್ ಹ್ಯಾವ್ ಟು ಡೂ ದಟ್. ಓ, ನೀವು ಹಾಗಾದ್ರೆ ಎಲ್ಲ ಬಿಗಿ ಹಿಡ್ಕೊಂಡಿರ್ತಾರೆ. ಓಕೆ ಸರ್, ಇದ್ರ ಬಗ್ಗೆ ಮಾತಾಡ್ತಿದ್ರಿ. ಬೆಳಗಾವಿದ್ದು ಏನು ಹೇಳಿ, ಬೆಳಗಾಮಲ್ಲಿ ಏನಾಯಿತು ಅಂದರೆ, ನೋಡಿ, ನಾನು ಐ ಆಮ್ ನಾಟ್ ಎನ್ ಎಕ್ಸ್ NCC ಕೆಡೆಟ್. ಸೊ ಬಿಕಾಸ್ ಐ ರಿಕ್ವೆಸ್ಟೆಡ್ ಫಾರ್ ಪೋಸ್ಟಿಂಗ್, ಸೊ ಐ ವಾಸ್ ದಿ ಕಮಾಂಡಿಂಗ್ ಆಫೀಸರ್. ಅಲ್ಲಿ ಮಕ್ಕಳ ಜೊತೆ ಎಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಮೈ ಹೋಮ್ ಟೌನ್ ಈಸ್ ನಿಯರ್ ದಾವಣಗೆರೆ. ಸೊ ಸ್ವಲ್ಪ ಫ್ಯಾಮಿಲಿ ಸಪೋರ್ಟ್ ಬೇಕಾಗಿತ್ತು ನನಗೆ. ಸೊ ಪ್ಲಸ್ ಬೆಂಗಳೂರಿಗಂತೂ ನನಗೆ ಬರೋಕ್ಕೆ, ಯಾಕಂದರೆ ಇಲ್ಲಿ ಟ್ರೈನಿಂಗ್ ಕಮಾಂಡ್ ಅಲ್ಲೆಲ್ಲ ಬಂದು ಯಲಹಂಕ ಅಲ್ಲೆಲ್ಲ ಬಂದು ತುಂಬ ಕೆಲಸ ಇರುತ್ತೆ. ಇಟ್ಸ್ ವೆರಿ ಐ ನೀಡ್ ಸ್ವಲ್ಪ ನನಗೆ ಅಟೆಂಡ್ ಟು ಮೈ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡೆ, ಸಿಕ್ತು. ಆವಾಗ ನಾನು ಒಂದು 3-4 ತಿಂಗಳಾದಮೇಲೆ ಅನ್ನಿಸ್ತು, ಈ ಮಕ್ಕಳು ನನ್ನ ನೋಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡೋಕ್ಕೆ ಯಾರೋ ಬಂದಿದ್ದಾರೆ ಅಂತೇಳಿ. ಸೊ ದೆನ್ ಐ ರಿಯಲೈಸ್ಡ್ ಐ ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಸುಮ್ಮನೆ ಅಲ್ಲಿ ನಾನು ಆರಾಮಾಗಿ ನಮ್ಮ ಮನೆಗೆ ಹೋಗಿ ದಾವಣಗೆರೆ ಹೋಗಿ ಬರೋದು ಮಾಡೋದು ಅದೇ ಅಷ್ಟೇ ಅಲ್ಲ, ಐ ಹ್ಯಾವ್ ಟು ಗೈಡ್ ದೆಮ್ ಅಂತೇಳಿ. ದೆನ್ ಐ ಸ್ಟಾರ್ಟೆಡ್ ಫ್ಲೈಯಿಂಗ್ ದೆಮ್ ಗ್ಲೈಡರಲ್ಲಿ. ಸಿ ಐ ಹ್ಯಾವ್ ಫ್ಲೋನ್ 14 types of aeroplanes. Oh, great. And more than 13,000 hours in sky. Okay, so 14 ಟೈಪಲ್ಲಿ ಜೆಟ್ ಎಂಜಿನ್ ಇಂದ ಹಿಡಿದು ಎಂಜಿನ್ಲೆಸ್ ಗ್ಲೈಡರ್, ಅಂದರೆ ಎಂಜಿನೇ ಇಲ್ಲ, ಪ್ಯಾರಾಗ್ಲೈಡಿಂಗ್ ಅದೆಲ್ಲ ಮಾಡಿಸಿದೆ. ಆಮೇಲೆ ಒನ್ ಆಫ್ ಮೈ ಕೆಡೆಟ್ ಅನುರಾಧ ಜೈರಾಮ್ ಅಂತೇಳಿ, ಶಿ ಗಾಟ್ ದಿ ಗೋಲ್ಡ್ ಮೆಡಲ್ ಇನ್ ಫ್ಲೈಯಿಂಗ್. ಸೊ ಶಿ ರಿಸೀವ್ಡ್ ದಟ್ ಮೆಡಲ್ ಫ್ರಮ್ ಅಟಲ್ ಬಿಹಾರಿ ವಾಜಪೇಯಿ. ಸೊ ನಾನು ಇಲ್ಲಿಂದ ಒಂದಿಷ್ಟು ಚೆನ್ನಾಗಿ ಹೆಸರೆಲ್ಲ ಮಾಡ್ಕೊಂಡಿದ್ದೆ. ಆ್ಯಂಡ್ ಐ ಗಾಟ್ ಲಾಟ್ ಆಫ್ ಕೋಪ್ರೇಷನ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ. ಆವಾಗ ದರ್ ಇಸ್ ನಥಿಂಗ್ ಲೈಕ್ ಫ್ರೀ ಲಂಚ್ ಎನಿವೇರ್ ಎಲ್ಸ್ ಆಲ್ಸೋ, ಇನ್ ಏರ್ಫೋರ್ಸ್ ಆಲ್ಸೋ. ಆಮೇಲೆ ಕೇಳಿದರು, ನೀವು ಇಷ್ಟೆಲ್ಲ ಮಾಡಿದಿರಿ, ಚೆನ್ನಾಗಿ ಮಾಡಿದಿರಿ, ಈಗ ನೆಕ್ಸ್ಟ್ NCC ನಾಗಾಲ್ಯಾಂಡಿಗೆ ಹೋಗ್ತಿರೋ ಅಸ್ಸಾಂಗೆ ಹೋಗ್ತಿರೋ? ಐ ಸೆಡ್ ಕಮ್ ಆನ್. ನೀವು ಇಲ್ಲಿಗೆ ಬೆಳಗಾಮಲ್ಲೇ ಬೇಕು ಅಂತ ಆಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ನಿಮಗೆ ಅಸ್ಸಾಂನಾಗ. ಹಾಂ, ಯಾಕಂದರೆ ಅಲ್ಲಿ ಏನೂ ಇರಲಿಲ್ಲ. ಅಲ್ಲಿ ದೆರ್ ವಾಸ್, ನೀವು ಮತ್ತೆ ಹೋದ್ರಿ? ಹಾಂ, ಐ ಹ್ಯಾಡ್ ನೋ ಚಾಯ್ಸ್. ಯಾಕಂದರೆ ಪ್ರಾಮಿಸ್ ಮಾಡಿದರು, ವಿ ವಿಲ್ ಎಕ್ಸ್ಟೆಂಡ್ ಯು 1 year ಅಂತೇಳಿ 4 ವರ್ಷ ಇದ್ದೆ. ಆ್ಯಂಡ್ ಐ ಡಿಡ್ ಎ ಗುಡ್ ಜಾಬ್. ಓಕೆ, ನಾಗಾಲ್ಯಾಂಡ್ ಅಸ್ಸಾಂ ಕತೆಗಳನ್ನ ಕೇಳೋಣ ಸರ್. 3 years ಕಂಟಿನ್ಯೂಸ್ಲಿ ಮೈ ಯೂನಿಟ್ ವಾಸ್ ದಿ ಬೆಸ್ಟ್ NCC ಯೂನಿಟ್ ಇನ್ ಕರ್ನಾಟಕ. ಓ, ಗ್ರೇಟ್. ಸೊ ಐ ರಿಸೀವ್ಡ್ ಅವಾರ್ಡ್ ಫ್ರಮ್ ರಾಜ್ಯಪಾಲರು, ದೆನ್ ಇವರು
ಮಿನಿಸ್ಟರ್ ಇಬ್ಬರು ಮಿನಿಸ್ಟರ್ಗಳು, ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದರು. ಒಬ್ಬರು ಬಂಗಾರಪ್ಪನ ಮಗ, ಅಲ್ಲ ಕುಮಾರ ಬಂಗ. ಈ ವಾಸ್ ಆ್ಯಕ್ಟಿಂಗ್ ಫಿಲ್ಮ್ಸ್ ಆಲ್ಸೋ ಅಲ್ವಾ? ಸೇಮ್. ಈ ವಾಸ್ ದ ಸ್ಪೋರ್ಟ್ಸ್ ಮಿನಿಸ್ಟರ್. ಸೊ ಚೆನ್ನಾಗಿ ಅಲ್ಲೆಲ್ಲ ಇಷ್ಟು ಫ್ರೀಯಾಗಿ ಜನಗಳ ಪರಿಚಯ ಆಯಿತು. ಕೇಳಿದಷ್ಟು ಬಜೆಟ್ ಸಿಗ್ತಾಯಿತ್ತು. ಬಜೆಟ್ ಉಳಿದ್ರೆ ನಾವು ಗೌರ್ಮೆಂಟ್ಗೆ ವಾಪಸ್ ಕೊಡ್ತಾಯಿದ್ವಿ. ಅದು ಅವರಿಗೆಲ್ಲ ಆಶ್ಚರ್ಯ, ಯಾರು ವಾಪಸ್ ಕೊಡ್ತಾರ್ರಿ, ನೀವು ಯಾಕೆ ಹಿಂಗೆ ಕೊಡ್ತಿದ್ದೀರಿ ಅಂತೇಳಿ. ಸೊ ವಿತ್ ದಟ್ ಬ್ಯಾಕ್ಗ್ರೌಂಡ್ ನಾನು ಐ ವೆಂಟ್ ಟು ಗುವಾಹಟಿ. ಓಕೆ, ಅಸ್ಸಾಂ, ಗುವಾಹಟಿ. ಅಸ್ಸಾಂ. ಅಲ್ಲಿ NCC ಯೋಜನೆ ವೆರಿ ಬ್ಯಾಡ್. ನೀವು ಮಿಲಿಟೆನ್ಸು ಕಡಿಮೆ ಆಗಿರಲಿಲ್ಲ ಅವಾಗ. ಸೊ ನಾವು ಸಿವಿಲ್ ಡ್ರೆಸ್ಸಲ್ಲಿ ಹೋಗ್ತಿದ್ದೀವಿ. ನಮ್ಮ ವೆಹಿಕಲ್ಲೆಲ್ಲ ಸಿವಿಲ್ ನಂಬರ್. ಆಮೇಲೆ ಯಾವುದೋ ಒಂದು ಪ್ರೈವೇಟ್ ಮನೇಲಿ NCC ಆಫೀಸ್. ಐ ವಾಸ್ ಡಿಪ್ರೆಸ್ಡ್. ಇದೇನು ಇಷ್ಟೊಂದೆಲ್ಲ ಮಾಡ್ಕೊಂಡ್ಬಂದಿದ್ದೀನಿ ಇಲ್ಲಿ ಪ್ರೈವೇಟ್ ಮನೇಲಿ. ಸೊ ದೆನ್ ಐ ವೆಂಟ್ ಟು ವೈಸ್ ಚಾನ್ಸಲರ್ ಆಫ್ ಯೂನಿವರ್ಸಿಟಿ, ಅಸ್ಸಾಂ ಗುವಾಹಟಿ ಯೂನಿವರ್ಸಿಟಿ. ವಾಸ್ಟ್ ಏರಿಯಾ, ಸೋ ಮೆನಿ ಬಿಲ್ಡಿಂಗ್ಸ್. ಆ್ಯಂಡ್ ನಾನು ಹೇಳಿದೆವು, ನನಗೆ ಒಂದಿಷ್ಟು ಗ್ರೌಂಡ್ ಬೇಕು, ಒಂದಿಷ್ಟು 2-3 ಆಫೀಸ್ ಸ್ಪೇಸ್ ಇದ್ದರೆ ಸಾಕು. ಇದು ಏರೋ ಮಾಡಲಿಂಗ್ ಎಲ್ಲ ನಡೆಯುತ್ತಲ್ಲ. ಸೊ ಅಂಥ ಒಂದು ಆ್ಯಕ್ಟಿವಿಟಿಗೆ ಒಂದಿಷ್ಟು ಸ್ಪೇಸ್ ಬೇಕು. ದೆನ್ ಐ ಆಮ್ ಪ್ಲಾನಿಂಗ್ ಟು ಗೆಟ್ ಏರೋಪ್ಲೇನ್ಸ್ ಫ್ರಮ್ ಬ್ಯಾಂಗ್ಳೂರ್. ಅಷ್ಟೆಲ್ಲ ಆಲ್ಬಮ್ ಎಲ್ಲ ತಗೊಂಡೋಗಿದ್ದೆ. ನೋಡಿ SM ಕೃಷ್ಣ ಜೊತೆದು, ಅವ್ರದ್ದು ಇವ್ರದ್ದು ಅಂತೇಳಿ. ಅವರು ಟೀ ಎಲ್ಲ ಕುಡಿಸ್ಬಿಟ್ಟು, ಅಸ್ಸಾಂ ಟೀ ಕುಡಿಸ್ಬಿಟ್ಟು ನಕ್ಬಿಟ್ರೆ. ನಾವೆಲ್ಲ NCCಗಳು, ನಮ್ಮೆಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು. ಅವರು ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ NCC. I said, okay, but I have come to do something for Assam children. ಅಂತೇಳಿ 2-3 ದಿವಸ ಸುಮ್ಮನೆ ಇದ್ದು. ದೆನ್ ಒನ್ ಡೇ ಐ ವಾಕ್ಡ್ ಇನ್ ಟು ಅಸ್ಸಾಂ ಗವರ್ನರ್ಸ್ ಆಫೀಸ್. ಅವ್ರ ಮನೆಗೆ ಹೋದೆ. ಒಬ್ಬರು ಎಕ್ಸ್ ಜನರಲ್ ಇದ್ದರು, ವೆರಿ ಫೇಮಸ್ ಜನರಲ್. ಸೊ ಅವ್ರ ಮನೆಗೆ ಹೋದೆ. ನಾರ್ಮಲಿ ಆರ್ಮಿ ಸೈನ್ಯದಲ್ಲಿ ಒಂದು ಇದಿರುತ್ತೆ, ಕಾಲಿಂಗ್ ಆನ್ ಸೀನಿಯರ್ಸ್ ಅಂತೇಳಿ. ಸೊ ವಿ ಕ್ಯಾನ್ ಟೇಕ್ ಅಪಾಯಿಂಟ್ಮೆಂಟ್, ಗೋ ಟು ದೇರ್ ಹೌಸ್, ಹ್ಯಾವ್ ಕಪಲ್ ಆಫ್ ಡ್ರಿಂಕ್ಸ್, ಮೀಟ್ ದ ಫ್ಯಾಮಿಲಿ. ದೆನ್ ನಾನು ಹೇಳಿದೆ, ನಾನು ಈಗ ಬಂದಿದ್ದೀನಿ, ಸೊ ಐ ನೀಡ್ ಯುವರ್ ಹೆಲ್ಪ್ ಅಂತೇಳಿ. ಸೊ ಕೇಳಿದರು, ನಾನು ಏನೇನು ಗವರ್ನರ್ಗೆ ಹೇಳಿದ್ನಲ್ಲ ಅದನ್ನೆಲ್ಲ ಕೇಳಿದರು. ಐ ಆಮ್ ಅಬೌಟ್ ಟು ಗೆಟ್ 2 ಏರೋಪ್ಲೇನ್ಸ್ ಫ್ರಮ್ ಬ್ಯಾಂಗ್ಳೂರ್. ದೆನ್ ವಿತಿನ್ 2 days ಅವರು ವೈಸ್ ಚಾನ್ಸಲರೇ ಕಾಲ್ ಮಾಡಿದರು, ನೀವು ಹೆಂಗೆ ಬರೋಕ್ಕಾಗುತ್ತಾ, ಬನ್ನಿ ಅಂದರೆ. ದೆನ್ ಅಪಾಯಿಂಟೆಡ್ 2 ಲೆಕ್ಚರರ್ಸ್. ಇವ್ರನ್ನ ಕರ್ಕೊಂಡೋಗಿ ಇವ್ರಿಗೆ ಏನು ಬೇಕೋ ಅದು, ಯಾವ ಬಿಲ್ಡಿಂಗ್ ಬೇಕೋ ಅದು, ಯಾವ ಫೀಲ್ಡ್ ಬೇಕೋ ಅದು. ಮೀನ್ ಟೈಮ್ ಐ ಗಾಟ್ ದಿ ಏರೋಪ್ಲೇನ್ಸ್ ಫ್ರಮ್ ಬ್ಯಾಂಗ್ಳೂರ್. ನೌ ದೇರ್ ಇಸ್ ನೋ ಮನಿ ಟು ಫಿಲ್ ಪೆಟ್ರೋಲ್ ಇನ್ ದಟ್ ಸ್ಮಾಲ್ ಏರೋಪ್ಲೇನ್. ನಾರ್ಮಲ್ ಪೆಟ್ರೋಲ್, ನಮ್ಮ ಗಾಡಿಗೆ ಏನಾಗ್ತೀವಿ ಅದೇ. ದೆನ್ ಐ ಟುಕ್ ಎ ಪ್ರಾವಿಡೆಂಟ್ ಫಂಡ್ ಲೋನ್ ಆಫ್ 75,000 ಟು ಫಿಲ್ ಪೆಟ್ರೋಲ್ ಆ್ಯಂಡ್ ಫ್ಲೈ ದ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಈ ಥರ ಎಲ್ಲ ಮಾಡಿಬಿಟ್ಟು. ಓಕೆ, ನಿಮ್ಮ ಕಥೆನ ಕೇಳೋಣ ಸರ್. ಮತ್ತು ಅದ್ರ ಮುಂಚೆ ಇಲ್ಲೊಂದಿದೆ, 2231 ಸನ್ ಏರ್ಫೋರ್ಸ್. ಏನಿದು ಸರ್? ಇದು ನೋಡಿ, ಮಿಸೈಲ್ ಸ್ಕ್ವಾಡ್ರನ್ ಇದು. ಓಕೆ. ಇದನ್ನು ಸರ್ಫೇಸ್ ಟು ಏರ್ ಗೈಡೆಡ್ ವೆಪನ್ ಸಿಸ್ಟಮ್ ಅಂತೇಳಿ. ನಾವು ಮೊದಲೆಲ್ಲ ತುಂಬ ರಷ್ಯನ್ ಮಿಸೈಲ್ಸ್ ಯೂಸ್ ಮಾಡ್ತಾಯಿದ್ವಿ. ಸೊ ಫಾರ್ ಸಮ್ ಟೈಮ್ ಐ ವಾಸ್ ಡೆಪ್ಯೂಟೆಡ್ ದೇರ್. ಇದು ಏನಾಗುತ್ತೆ ಅಂದರೆ ಬೇಸಿಕಲಿ ಇಟ್ ಈಸ್, ನಾನು ಭುಜ್ಜಲ್ಲಿದ್ದೆ ಅವಾಗ. ಭುಜ್ ಗೊತ್ತಲ್ಲ, ಗುಜರಾತಲ್ಲಿ. ಸೊ ಅಲ್ಲಿ ಒಂದು 2-3 ಅತಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ. ಅದನ್ನು ಗಾರ್ಡ್ ಮಾಡಬೇಕು. ಒಂದು ಏರ್ಪೋರ್ಟ್, ಏರ್ಫೋರ್ಸ್ ಸ್ಟೇಷನ್ನೇ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಫ್ರಮ್ ದಿ ವೆರಿ ಕ್ಲೋಸ್ ಟು ಪಾಕಿಸ್ತಾನ್. ಇಟ್ ಈಸ್ ಜಸ್ಟ್ 8 to 10 minutes ಫ್ರಮ್ ಪಾಕಿಸ್ತಾನ್ ಬಾರ್ಡರ್. ಅಷ್ಟು ಹತ್ರ? ಅಷ್ಟು ಹತ್ರ. ಸೊ ದೆನ್ ದೇ ಆರ್ ಡಿಪ್ಲಾಯ್ಡ್ ಇನ್ 3 different directions. So within 25 kilometers, any enemy aircraft, when it is identified as enemy aircraft, we can shoot them. ಸೊ ಅದು ಅದರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ. ಈಗ ಇನ್ನೂ ನಾವು ಭಾರತದ ಏನು ಒಂದು ಮಿಸೈಲ್ ಗೈಡೆನ್ಸ್ ಪ್ರೋಗ್ರಾಮ್ ಇದೆ, ಸ್ಟಾರ್ಟೆಡ್ ಫ್ರಮ್ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರದ್ದು. ಇಟ್ ಈಸ್ ಇನ್ ಅ ವೆರಿ ಗುಡ್ ಶೇಪ್. ನಾವು ವಿ ಡೋಂಟ್ ಡಿಪೆಂಡ್ ಕಂಪ್ಲೀಟ್ಲಿ ಆನ್ ರಷ್ಯಾ. ವಿ ಆರ್ ಡಿಪೆಂಡಿಂಗ್, ಗೆಟಿಂಗ್ ಲಾಟ್ ಆಫ್ ಮಿಲಿಟರಿ ಸಾಮಗ್ರಿಗಳು ಬರ್ತಾ ಇದೆ. ಆದರೆ ಈ ಮಿಸೈಲ್ಗಳೆಲ್ಲ ನಾವೇ, ಈ ಆಕಾಶ್ ಅಂತೆ, ನಿರ್ಭಯ್ ಅಂತೆ, ನಾಗ್ ಅಂತೆ, ನಾವು ಇಂಡಿಪೆಂಡೆಂಟ್ಲಿ ಈ ಆತ್ಮನಿರ್ಭರತಾ ರಕ್ಷಣಾ ವಲಯದಲ್ಲೂ ಪ್ರಾರಂಭ ಆಗಿದೆ. ಸೊ ಅದು
ಒಳ್ಳೆಯ ಬೆಳವಣಿಗೆ. ಓಕೆ ಬನ್ನಿ ಸರ್. ಸ್ಪೇಸ್ ಹ್ಞೂ ಇಷ್ಟೇನಾ ಸ್ಪೇಸ್? ಹಾಂ, ಇಲ್ಲಿ ಕೆಳಗಡೆ 2 ಬೆಡ್ರೂಮ್ ಇದೆ, ಇಲ್ಲೊಂದು ಬೆಡ್ರೂಮ್ ಗೆಸ್ಟ್ ರೂಮು, ದೆನ್ ಇಲ್ಲಿ ಹೊರಗಡೆನೂ ಒಂದಿಷ್ಟು. ಇಲ್ಲ ಔಟ್ ಸ್ಪೇಸಾ, ಸಿಟ್ ಔಟ್ ಸ್ಪೇಸಾ? ಹಾಂ, ಇಲ್ಲ ಇನ್ನೂ ಅದನ್ನು ಪೂರ್ತಿ ಸೆಟಪ್ ಮಾಡಿಲ್ಲ. ವೈಟ್ ಪ್ಯಾಲೇಸ್ ಇದ್ದಂಗೆ ಇದೆ ಅವ್ರು ಹೇಳ್ದಾಗೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.